ये भूमि स्वर्ग समान, करे उजागर शिव का सपना, करे उजागर शिव का सपना, करके नव युग का निर्माण। हर आत्मा यहाँ बने देवता, और ये भूमि स्वर्ग समान। हिंदू मुस्लिम जैन पारसी, भेदभाव ये दूर करें। आओ सबको गले लगा कर एक दूजे से प्यार करें। परम पिता के वारिस हैं, परम पिता के वारिस हैं हम। यही हमारी हो पहचान, करे उजागर शिव का सपना, करे उजागर शिव का सपना, करके नव युग का निर्माण। हर आत्मा यहाँ बने देवता, और ये भूमि स्वर्ग समान। ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಬೇಕು, ಶುಭ ಹಾರೈಕೆಯನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಓಂ ಶಾಂತಿ. ಇವತ್ತಿನ ದಿವಸ ನಾವು ಹೆಜ್ಜೆಯವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಅವರು ಇವತ್ತಿನ ದಿವಸ ಅಫಿಷಿಯಲಿ ಆಗಿ ನಮ್ಮ ಒಂದು ಪರಿವಾರ ಜೊತೆ ಸೇರಿಕೊಂಡ್ರು. ಮೊದಲಿಂದಲೂ ಸ್ವಭಾವದ ಅವರು ಈ ಪರಿವಾರದವರೇ ಆಗಿದ್ದರು, ಇಲ್ಲಿ ಬರಲಿಕ್ಕೆ ಆಗಿರಲಿಲ್ಲ ಅಷ್ಟೇ. ಆದರೆ ಅವರ ಸ್ವಭಾವದ, ಅವ್ರ ದೃಷ್ಟಿಕೋನ, ಅವ್ರ ವಿಚಾರಧಾರೆ ಇದೆಲ್ಲ ನೋಡಿದಾಗ ಓಂ ಶಾಂತಿಯವರೇ ಅವ್ರು ಆಗಿದ್ದರು. ಇವತ್ತಿನ ದಿವಸ ಆಫೀಸಲ್ಲಿ ನಾವು ಕೂಡ ಸೇರಿಕೊಂಡ್ರು. ಇನ್ನು ಓಂ ಶಾಂತಿ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾನು. ಭಾಳ ಜನ ಎಲ್ಲ ಓಂ ಶಾಂತಿಗೆ ಹೋಗ್ತೀರಿ, ಓಂ ಶಾಂತಿಗೆ ಹೋಗ್ತೀರಿ, ಏನು ಲಾಭ ಅದ್ರಿ ನಮಗೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳೋದಿಷ್ಟೇ, ಏನಂದ್ರೆ ಯಾವುದೋ ಒಂದು ಚಲೋ ಕೆಲಸ ಮಾಡಿದಾಗ ತಂದೆ ಹೆಮ್ಮೆ ಪಡ್ತಾನೆ, ಇವ ನನ್ನ ಮಗ ಅಪ್ಪ ಅಂತ. ಅಕಸ್ಮಾತ್ತಾಗಿ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅವ ನನ್ನ ಮಗನೇ ಅಲ್ಲ ಅಂತ ಹೇಳ್ತಾರೆ. ಹಂಗೆ ಪರಮಾತ್ಮ ನಾವು ಪ್ರಿಯ ಆಗ್ಬೇಕಾದ್ರೆ ಪರಮಾತ್ಮ ಹೇಳಿದಂತೆ ಕೆಲಸ ಮಾಡ್ಕೊತ ಹೋಗ್ಬೇಕು. ಅಂದ್ರೆ ಅವಾಗ ಪ್ರಿಯ ಆಗಿದ್ರು ಇಲ್ಲಿಗಂದ್ರೆ ನಮ್ಮ ಮಗ ಏನಾಗಿಲ್ಲ, ಇವು ನಮ್ಮ ಮಕ್ಕಳು ಏನಾಗಿಲ್ಲ. ನಾವು ಯಾಕಡೆ ಬರ್ಕ ಮಾಡಿದ್ರೆ ಪರಮಾತ್ಮ ಹಾದಿ ಬಿಟ್ಟು ಬೇರೆ ಕಡೆ ಹೋದೇವು ಅಂದ್ರೆ ಅವ ನನ್ನ ಮಕ್ಕಳೇ ಏನಾಗಿಲ್ಲ, ಅವು ನಮಗೆ ಯಾವ ರೀತಿಯಿಂದ ಸಹಾಯ ಮಾಡೋದಿಲ್ಲ, ನಮ್ಮನ್ನು ಬಿಟ್ಟು ಬಿಡ್ತಾವ, ನಮ್ಮನ್ನ ಸುಮ್ಮಿಟ್ಟು ಬಿಡ್ತಾವ. ಅವ ಏನಪ್ಪ ಅಂತ ಸಿಕ್ಕಾಮಟ್ಟಿಗೆ ಹೋಗೋದಿಲ್ಲ. ಹಾಗೆ ಅದೇ ರೀತಿ ಶಿವತಂದೆಯೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ನಾವು ಸರಿಯಾಗಿದ್ರೆ ನಮ್ಮ ಮಕ್ಕಳಂತೂ ಕೂಡ ಪ್ರೀತಿ ಮಾಡ್ತಾರೆ. ಇದು ನಮ್ಮ ತಲೆಯಲ್ಲಿರಬೇಕು. ಆಮೇಲೆ ಇನ್ನೊಂದು ಧ್ಯೇಯವಾಗಿ ಹೇಳ್ತಾರೆ, ಏನಂದ್ರೆ ಭಾರತೀಯ ಸಮಾನ ಬನ್ನ, ತಂದೆ ಸಮಾನ ಆಗಬೇಕು, ತಂದೆ ಕೆಲಸನ ಮಾಡಬೇಕು. ಅಂದರೆ ನಾವು ಅವನು ಪ್ರಿಯ ಆಗ್ತೀವಿ, ಅದರಂತೆ ನಾವು ಶ್ರೇಷ್ಠ ವ್ಯಕ್ತಿ ಆಗ್ತೀವಿ ನಾವು ಮಾತನ್ನು ಹೇಳಿ. ಆಮೇಲೆ ದಿನ ಬರೋದು ಯಾಕಂದ್ರೆ ದಿನ ಕಸ ಹೊಡೋದು, ಧೂಳು ಜಾಡ್ಸೋದಿರ್ತದಲ್ಲ, ಹಂಗೆ ಅವು ನೆನಪು ಮಾಡ್ತಾವ. ಅವ್ರು ಹೇಳಿದಂಥ ಮಾತು ನೆನಪು ಮಾಡ್ತಾವ. ಅವು ನೆನಪು ಮಾಡ್ಕೋಸ್ಕರ ಏನು ಬರ್ತೀವಿ ನಾವು. ಇಲ್ಲಿ ಬರೋದ್ರಿಂದ ನಮಗೆಲ್ಲ ನೆನಪಾಗ್ತಾವೆ. ಮತ್ತು ಇನ್ನೊಂದು ಲಾಭ ಏನು ಅಂತಂದ್ರೆ, ನಾವು ಏನಂತ ನಿಮ್ಮಂಥ ಜನ ನೀವು ನೋಡ್ತೀವಲ್ಲ, ಒಳ್ಳೆಯ ಜನ, ಸತ್ಯವಂತರು, ಶ್ರೇಷ್ಠ ಜನ ನಿಮ್ಮನ್ನು ನೋಡ್ತೀವಿ. ನಿಮ್ಮನ್ನು ನೋಡಿದ್ರೆ ನಾವು ಕೂಡ ಹಾಗೆ ಆಗಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ದಿನ ಬರಬೇಕು. ಓಂ ಶಾಂತಿ ಇದರಿಂದ ದೊಡ್ಡ ಲಾಭ ಅಂತ ಮಾತನ್ನು ಹೇಳಿ ಇವತ್ತಿನ ದಿವಸ ನಮ್ಮ ಪರಿವಾರದಿಂದ ಸೇರಿಕೊಳ್ತಾ, ನಮ್ಮ ಪರಿವಾರ ಸೇರ್ತಕ್ಕಂಥ ನಿರ್ಜೀವರಿಗೆ ದೇವರು ಇನ್ನೂ ಒಳ್ಳೆಯ ಆಯುರ್ವೇದಕ್ಕೆ ಭಾಗ್ಯವನ್ನು ಕೊಡಲಿ. ಅವ್ರು ಇನ್ನೂ ನಮ್ಮ ಜೊತೆ ಸೇರಲಿ. ಅವ್ರಿಗೆ ಇನ್ನಿಷ್ಟು ಒಳ್ಳೆಯದಾಗಲಿ ಅಂತ ಕಾಣಿಸಿ ನಾನು ಯಾವ ಮಾತು
ಸತ್ಸಂಗದಲ್ಲಿ ಯಾವ ರೀತಿ ಸಂಘದಂತೆ ರಂಗು ಅಂತ ಹೇಳ್ತೀವಿ, ಯಾವ ಬಣ್ಣದ ಜೊತೆಗೆ ನಾವು ಇರ್ತೀವಿ ಅದೇ ಬಣ್ಣ ನಮ್ಗೆ ಹತ್ತುತ್ತದೆ. ಹಾಗೆ ಈ ಸತ್ಸಂಗದಲ್ಲಿ ಬಣ್ಣದಲ್ಲಿದ್ದು ನಾವೆಲ್ಲರೂ ಸುಂದರ ಬಣ್ಣ, ಈ ಒಂದು ಸತ್ಸಂಗದ ಬಣ್ಣವನ್ನು ಹಚ್ಕೊಳ್ಬೇಕು ಅಂತ ಅಣ್ಣವ್ರು ಹೇಳಿದ್ರು. ಈಗ ಬಸಾಪುರನವರು ಕೂಡ 2 ಶುಭ ನುಡಿಗಳನ್ನ ಕೊಡಬೇಕು ಅಂತ ವಿಶ್ವದ ಎಲ್ಲ ಆತ್ಮಗಳ ತಂದೆಯಾದ ಪರಮಾತ್ಮನ ನೆನೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮದ ನಮ್ಮ ಎಚ್ ಜಿ ಮಿರ್ಜಾರ ಈ ಒಂದು ನಮ್ಮ ಭಗವಂತನ ಶರೀರಕ್ಕೆ ಬರುವ ಕಾರ್ಯಕ್ರಮ ಅಂತ ಇದರಲ್ಲಿ ನನಗೊಂದೆರಡು ಮಾತು ಅವ್ರ ಬಗ್ಗೆ. ಅವರು ಹೆಸರು ಹನುಮಂತಗೌಡ ತಿಮ್ಮನಗೌಡ ಸಂಕಪ್ಪನವ್ರು ಅಂತೇಳಿ, ಅವರು ರೆಡ್ಡಿ ತಿಮ್ಮಾಪುರದವರು. ಮುಂದವರು ಏನಪ್ಪ ಹನುಮಂತಗೌಡ ಗೋವಿಂದಗೌಡ ಮಿರ್ಜಿ ಅಂತ ಹೇಳ್ಕೊಂಡು ಬಂಟೂರಿಗೆ ಅವರು ದತ್ತಕ್ಕೆ ಹೋದ ನಿಮಿತ್ತ ಅದರ ಹೆಸರು ಬದಲಾಯಿತು. ಹೀಗಾಗಿ ಅವರು 1965 ರೆಡ್ಡಿ ತಿಮ್ಮಾಪುರ ಗ್ರಾಮದಾಗ ಜನಿಸಿದ್ರು. ಪ್ರಾಥಮಿಕ ಶಿಕ್ಷಣ ರೆಡ್ಡಿ ತಿಮ್ಮಾಪುರದಲ್ಲಾಯಿತು. ಹೈಸ್ಕೂಲ್ ಶಿಕ್ಷಣ ಎಲ್ಲ ಮುಗಿಸಿ SSLC ಮುಗಿಸಿದ ತಕ್ಷಣ ಅವ್ರಿಗೆ ನೌಕರಿ ಬಂದ್ಬಿಟ್ಟೈತಿ. 18ನೇ ವಯಸ್ಸಿಗೆ ಅವ್ರು ಸುಮಾರು 42 ವರ್ಷ ಸರ್ಕಾರ ಸೇವೆ ಮಾಡಿದ್ರು. ಕೇವಲ 18ನೇ ವಯಸ್ಸಿಗೆ ಅದು ಶಿಕ್ಷಕ ವೃತ್ತಿ ಅಂತ ನೋಡಿ 42 ವರ್ಷಗಳವರೆಗೆ ಶಿಕ್ಷಣ ವೃತ್ತಿಯಲ್ಲಿ ಬರೋದಂತ ನನಗೆ ಯಾರು ಈ ಥರ ಸಾಧಿಸಿರಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಅವರು ಫಸ್ಟ್ಗೆ ಚಿಕ್ಕೋಡಿ ಒಳಗೆ ಸರ್ವಿಸ್ ಮಾಡಿದ್ರು. ನಂತರ ಆತ್ಮಾನಂದ ಸುಲೇವಾನ ಆತ್ಮಾನಂದ ಊರದ ಅಲ್ಲಿ ಸರ್ವಿಸ್ ಮಾಡಿದ್ರು. ಅವಾಗ ನಮ್ಗೆ ಪರಿಚಯ ಆಗುತ್ತೆ. ಮೊದಲೇ ಊರಾಗ ಪರಿಚಯ ಇದ್ರು. ಅವಾಗ ನಮಗೆ ನಾನು ಆಮೇಲೆ ಸರ್ವಿಸ್ ಮಾಡ್ತಿದ್ದೆ. ಸರ್ವಿಸ್ ಮಾಡಿದಾಗ ಅವರು ನಮ್ಗೆ ಪರಿಚಯ ಇತ್ತು. ಅವಾಗ ಆಧ್ಯಾತ್ಮ ಜೀವಗಳು. ನಾನು ಸ್ವತಃ ಆತ್ಮಾನಂದರ ಪರಮ ಶಿಷ್ಯರಾಗುವುದು ಅದೇ ಥರ ಕೂತು ಬಂದನು. ಮುಂದೆ ಅವರು ವಿವಿಧ ವೃತ್ತಿಗಳಲ್ಲಿ ಮೇಲಕ್ಕೆ ಬಂದು ನಾವು ಮೊನ್ನೆ ಅವತ್ತಿನ ದಿವಸ ಅವ್ರ ಕಾರ್ಯಕ್ರಮ ಬಹಳಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನಡೀತಾ ಹೋದಲ್ಲಿ ಎಲ್ಲ BR ಅಂಬೇಡ್ಕರ್ ಭವನದಾಗ. ಅವ್ರು ಹಿಂಗೆ ಅದಾರ ಅನ್ನೋದು ಅವತ್ತು ತಿಳಿತು ನನಗೆ. ಮೊದಲ ನಾವು ಈ ರೀತಿ ಬಲೆ ನಮ್ಮ ಊರವರು ನಾವು ಶಾಲೆ ಮಾಸ್ತರ್ ಇಷ್ಟ ತಿಳ್ಕೊಂಡಿದ್ವಿ. ಅವ್ರು ಮುಂದೆ ಯಾವ ಹುದ್ದೆಗಳನ್ನ ಕೊಡೋರು, ಮುಂದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಭಾಳ ಸೇವೆ ಸಲ್ಲಿಸಿದ್ರು. ಮತ್ತು ಅವ್ರ ಕೈಯಾಗ ಕಲಿತವ್ರು ಭಾಳಷ್ಟು ಮಂದಿ IAS ಆಫೀಸರ್ ಆಗ್ಯಾರ, APS ಆಗ್ಯಾರ, KS ಆಗ್ಯಾರ. ಅವ್ರ ಏನು ತಮ್ಮ ಅನುಭವಗಳನ್ನು ತೊಗೊಂಡು ಮುಂದೆ ಬಂದಿದ್ರು. ಅವತ್ತು ನಾನು ನೋಡಿ ನಾನೇ ಹಿಂಗೆ ನಮ್ಮ ಊರಾಗ ಬಂತ ವ್ಯಕ್ತಿ ಅದಾರಲ್ಲ ಅಂತ ತಿಳ್ಕೊಂಡು ಕೆಲಸ. ಹಂಗಾಗಿ ಅವ್ರ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ. ಮತ್ತು ಅದ ಈ ಮುಂದೆ ನಾನು ಬದವಾಗಿ ಹೇಳ್ತಿದ್ದೆ ಅವ್ರಿಗೆ, ನೀವು ಈ ರಿಟೈರ್ ಆದ ತಕ್ಷಣ ನಾವು ಕೂಡ್ರಿ ಅಂತ ತಿಳ್ಕೊಂಡು ಕೆಲಸ. ಆಯ್ತು ಮಾಮಾರಿಗೆ ಬರ್ತೀನಿ, ಮಾಮಾರ ಅನ್ನೋದು ಬೇಡ, ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು. ಅವ್ರಿಗೆ 2 ಸಾವಿರ ಫೋನ್ ಹಚ್ಚಿದ್ದೆ ಅವ್ರು ರಿಟೈರ್ ಅಂದ್ರೆ ಇಲ್ಲ ಮತ್ತೆ 1ನೇ ತಾರೀಕಿಗೆ ವಾಸ ಬರ್ಬೋದು ಅಂತ ಹೇಳಿದೆ. 1ನೇ ತಾರೀಕಿಗೆ ಬಾಬಾನ ವಾರ ಅದ, ಗುರುವಾರ ಅದ, ಹೊಸ ವರ್ಷನೂ ಅದ, ನೀವು ಹೊಸ ಜಗತ್ತಿಗೆ ಹೆಜ್ಜೆ ಇರ್ತೀರ ಅಂತ ತಪ್ಪದೆ ಅವರು ಅಕ್ಕಾರು ಕೇಸ್ ಬಂದ್ರು. ಅವ್ರಿಗೆ ಅದಕ್ಕೆ ನನ್ನ ಮಾತು ಪಾಲಿಸಲಿಲ್ಲ. ಅವ್ರಿಗೆ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಇದೇ ಥರ ಮಿನಿಮಮ್ ನಮ್ಮ ಕೂಡ ಸಹಪಾಠಿ ಕೆಲಸ ನಮ್ಮ ಸಮಾಜ ಸೇರಿದವರು. ಇದು ಸಮಾಜ, ಇದು ಒಳ್ಳೆ ಸತ್ಸಂಗ, ಭಗವಂತನ ಮಕ್ಕಳ ಸತ್ಸಂಗ. ದಿನಾಲು ನಾವು ಏನು ಸತ್ಸಂಗ ನೋಡ್ತೀವಿ. ಒಳ್ಳೆ ಯಾಕಂದ್ರೆ ಏನಂದ್ರೆ ತಂದೆ ಏನು ಹೇಳ್ತಾರೆ, ಮನ್ಮನಾಭವ ಅಂತ. ಮನ್ಮನಾಭವ ಅಂತಂದ್ರೆ ನಾನು ಆತ್ಮಾಭಿಮಾನಿ ಆಗಬೇಕು, ಜನರನ್ನು ಎಲ್ಲ ನೋಡೋದು ಆತ್ಮಕ ದೃಷ್ಟಿಯಿಂದ ನೋಡ್ಬೇಕು, ಜೊತೆಗೆ ಇದ್ರ ಜೊತೆಗೆ ಪರಮಾತ್ಮನ ಜನ ನಡಿಬೇಕು. ಇವು 3 ಮಾಡಿದ್ರೆ ಸಾಕು. ಪರಮಾತ್ಮ ನಿಮ್ಮ ಮಾತು ಕೇಳೋ, ನೀವು ಕೇಳಿಕೊಂಡು ಹೋಗಿ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಕೆಲಸ ಒಂದು 2 ಮಾತು ಮುಗಿಸ್ತೇನೆ. ಓಂ ಶಾಂತಿ. ಈಗ ಅಣ್ಣ ಹೇಳಿದ ಹಾಗೆ 31 ಡಿಸೆಂಬರ್ಗೆ ಅವರು ಗಿರಿಜಣ್ಣ ರಿಟೈರ್ಡ್ ಆದರು. ಅದು ಪೇಪರ್ನಲ್ಲಿ ನೋಡಿದ್ದೆ ಮತ್ತು ಒಂದು ವಿಡಿಯೋ ನೋಡಿದ್ದೆ. ಅಂಬೇಡ್ಕರ್ ಭವನದಲ್ಲಿ ಇಡೀ ಜಿಲ್ಲಾಡಳಿತ ಪರವಾಗಿ ಅವ್ರಿಗೆ ಸನ್ಮಾನ ಮಾಡಿದ್ರು. ವಿಶೇಷ ಅಂದ್ರೆ ಜಾನಕಿ ಮೇಡಮ್ ಇಲ್ಲಿ ಜಿಲ್ಲಾಧಿಕಾರಿ ಆಗಿದ್ರು. ಈಗ ಗಣಾದಲ್ಲಿ ರಿಸರ್ವ್ ಕಮಿಷನರ್ ಅಂತ ವರ್ಕ್ ಮಾಡ್ತಾರೆ. ಅವರು ಇವರ ಸನ್ಮಾನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶುಭ ಹಾರೈಸಿದ್ದು ನನಗೆ ಭಾಳ ಖುಷಿ ಅನಿಸ್ತು. ಅಂದ್ರೆ ಒಬ್ಬ ಆ ವ್ಯಕ್ತಿ ಸ್ವಭಾವ, ಅವರ ನಡೆ ನುಡಿ ಮತ್ತು ಅವರು ಸುದೀರ್ಘವಾಗಿ ಸೇವೆ ಸಲ್ಲಿಸಿದಾಗ
ಅವರ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದು, ಅವ್ರ ಅನೇಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಿದ್ದು ಅದೆಲ್ಲ ನೋಡಿ ಎಲ್ಲರಿಗೂ ಸಿಗಲ್ಲ ಭಾಗ್ಯ. ಅದು ಈಗಿನ ಕಾಲ ಬಹಳ ಕಷ್ಟ ಐತಿ. 60 ವರ್ಷಕ್ಕೆ ನಾವು ರಿಟೈರ್ಡ್ ಆಗ್ತೇವೆ ಅನ್ನೋದು ಒಂದು ದೊಡ್ಡ ಹೆಮ್ಮೆ, ದೊಡ್ಡ ಸಾಧನೆ. ಪ್ರತಿಯೊಂದರಲ್ಲಿಯೂ ಈಗ ನಾವು ಸಂಘರ್ಷದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಸ್ಟ್ರೈಕ್ ಮಾಡೋದು, ಅಲಿಗೇಷನ್ ಮಾಡೋದು ಇಂಥೆಲ್ಲ ಮಾಡ್ತಾರೆ. ಇಂಥ ಸಂದರ್ಭದಾಗ ಅವರು ಸುದೀರ್ಘ ಸೇವೆ ಸಲ್ಲಿಸಿರ್ತಾರೆ. ಅದು ಶಿಕ್ಷಣ ಇಲಾಖೆಯಲ್ಲಿ ಇಂಥವ್ರು ಆಧ್ಯಾತ್ಮಿಕ ಇದ್ದವರು ಸೇವೆ ಸಲ್ಲಿಸೋದು ಭಾಳ ಹೆಮ್ಮೆ ವಿಷಯ. ಈ ಸಂದರ್ಭದಲ್ಲಿ ಭಾಳ ಖುಷಿ ಅನಿಸ್ತೈತಿ. ಅವ್ರ ಭಾಗ್ಯವಂತರು. ಇಲ್ಲಿ ನಮ್ಮ ಬ್ರಹ್ಮಕುಮಾರ್ ಸೆಂಟರ್ನಾಗ ಯಾವ ಸಮಾನಕ್ಕೆ ಯೋಗ್ಯರಾದಾರ ಅಂದ್ರೆ ಭಗವಂತ ಗೊತ್ತದ, ನಮ್ಗೆ ಗೊತ್ತಿರಂಗಿಲ್ಲ. ನಮ್ಗೆ ಈಗ ಅಕ್ಕ ಹೇಗೆ ಗೊತ್ತು ಅವ್ರಿಗೆ ಸಮಾನ ಐತೆ ಅನ್ನೋದು. ಅಂದ್ರೆ ಅವ್ರು ಆ ರೀತಿ ಸೇವೆ ಸಲ್ಲಿಸಿದ್ರಿಂದ ಭಾಗ್ಯ ಭಗವಂತ ಅವ್ರನ್ನ ಹರಿಸಿ ಇಲ್ಲಿ ಅಕ್ಕ ನಿಮಿತ್ತ ಅವ್ರ ಮುಖಾಂತರ ಸನ್ಮಾನ ಮಾಡಿದ ಭಾಳ ಖುಷಿ ಅನಿಸ್ತು. ಅವ್ರಿಗೆ ನಿವೃತ್ತಿ ಜೀವನದಾಗ ಸೆಕೆಂಡ್ ಇನ್ನಿಂಗ್ಸ್ ಅಂತ ಆಧ್ಯಾತ್ಮಿಕ ಜೀವನದಾಗ ಇವರಿಗೆ ಸೇವೆ ಅವ್ರ ಸೇವೆಯಲ್ಲಿ ಆಧ್ಯಾತ್ಮಿಕ ಕೇಂದ್ರಕ್ಕೆ ಬರೋಕ್ಕಾಗ್ತಿದ್ದಲ್ಲ. ಇನ್ನು ನಾವು ದಂಪತಿ ಸಮೇತ ಬರ್ತಾರಂತಂದು ಆಶಿಸಿ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ನೀಡಂತಂದು ಹೇಳಿ ಅವ್ರಿಗೆ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಓಂ ಶಾಂತಿ. ಶ್ರೀಯುತ ವಿಜಯಣ್ಣವ್ರ ಬಗ್ಗೆ ನನಗಷ್ಟ ಗೊತ್ತಿದ್ದಿದ್ದಿಲ್ಲ. ಆದರೆ ಯಾವಾಗ ಜಿಲ್ಲಾಡಳಿತದ ಪರವಾಗಿ ವಿಜಯಣ್ಣವರಿಗೆ ಸನ್ಮಾನ ಮಾಡ್ಯಾರಂದ್ರೆ ಅವ್ರ ಎಂಥ ವ್ಯಕ್ತಿ ಅನ್ನೋದು ನಮಗೆ ಅವತ್ತೇ ಗೊತ್ತಾಗುತ್ತೆ. ಪೇಪರ್ದಲ್ಲಿ ನೋಡಿದ ಕ್ಷಣ ಭಾಳ ಸಾಧನೆ ಮಾಡ್ಯಾರ. ಅದಕ್ಕಾಗಿ ಯಾಕಂದ್ರೆ ಜಿಲ್ಲಾಡಳಿತ ಅಷ್ಟು ಸರಳವಾಗಿ ಯಾರನ್ನೂ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕೊಳ್ಳೋದಿಲ್ಲ. ಅವ್ರು ಮಾಡ್ಯಾರಂತಂದ್ರೆ ಅವರ ವ್ಯಕ್ತಿತ್ವ, ಅವರ ಸಾಧನೆ, ಅವರ ಪರಿಶ್ರಮ ಎಷ್ಟೈತೆ ಅನ್ನೋದು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಾಗುತ್ತೆ. ಆದರೆ ಇವತ್ತು ಇಲ್ಲಿವರೆಗೆ ಅವರು ಗುರುಗಳಾಗಿ ಉನ್ನತ ಹುದ್ದೆಗಳನ್ನು ಸ್ವೀಕಾರ ಮಾಡಿರ್ಬೋದು. ಆದರೆ ಇಲ್ಲಿ ಬಂದ ವಿದ್ಯಾರ್ಥಿಯಾಗಿ ಸೇರ್ಕೊಂಡಿದ್ದಾರೆ. ಇಲ್ಲಿ ಕೂಡ ಗುರುವಿನ ಸ್ಥಾನದ ಮಟ್ಟಕ್ಕೆ ಅವ್ರು ಬೆಳೀಲಿ ಅಂತ ಆಶಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ. ಈ ಒಂದು ಭಾವನೆಗಳನ್ನು ಸ್ಮರಿಸ್ತಾ, ಗುರು ಆತ್ಮಾನಂದರ ಹೆಸರುಗಳನ್ನು ಅರ್ಪಿಸ್ತಾ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವರಿಗೂ ಹಾಗೂ ಬಸವರಾಜರಿಗೂ ಹಾಗೂ ಹಿರಿಯರಾಗಿರ್ತಕ್ಕಂತಹ ನಮ್ಮ ಇಲಾಖೆ ಕಂಡ ಶ್ರೇಷ್ಠ ಅಧಿಕಾರಿಗಳು, ಕೊಡಗಾಮ ಸರ್ಗಳು, ನಮ್ಮೂರು ಮತ್ತು ಆಧ್ಯಾತ್ಮ ಜೀವಿಗಳಿರ್ತಕ್ಕಂಥವರಿಗೂ ಹಾಗೂ ಎಲ್ಲರಿಗೂ ಶರಣಗಳನ್ನು ಅರ್ಪಿಸ್ತಾ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆಧ್ಯಾತ್ಮ ಜೀವಿಗಳಿಗೂ ಶರಣರು. ಆತ್ಮೀಯರೇ, ಇವತ್ತು ಬದುಕಿನಲ್ಲಿ ಹಲವಾರು ಹಂತಗಳನ್ನು ದಾಟ್ಕೊಂಡು ಹೋಗ್ತೀವಿ. ನಾವು ಕರ್ಕೊಂಡು ಬಂದಾಗ ಒಂದ ಊರಾಗ ಹುಟ್ಟಿ ಬೆಳೆದವರು. ನಾವು ಚಿಕ್ಕವರಿದ್ದಾಗ ಅವ್ರು ಪಾಠ ಮಾಡಕ್ಕೆ ಬರ್ತಿದ್ದರು. BA ಮುಗಿಸಿ ನಾನು ಒಂದು ಪ್ರೈಮರಿಗೆ ಇದ್ದೀವಿ, ಪಾಠ ಮಾಡಕ್ಕೆ ಬರ್ತಿದ್ರು. ಹಾಗಾಗಿ ನಾವು 3 ವರ್ಷದಿಂದನೂ ಅವರು ನಾವು ಆಧ್ಯಾತ್ಮವಾದಿಗಳು, ಆತ್ಮಾನಂದರ ವಾಣಿಗಳು ನಮಗೆ 3 ವರ್ಷದ ಮಗುವಿದ್ದಾಗಿದ್ದನ್ನು ನಾವು ತಿಳ್ಬೋದು. ಹಾಗಾಗಿ ಆಧ್ಯಾತ್ಮ ಸ್ವಲ್ಪ ಒಲವು ಬರ್ತೇವೆ. ಅಲ್ಲೇ ಪ್ರೈಮರಿ ಮುಗಿಸಿದ್ದೀವಿ. ನಾವು ಮೊದಲು ಎಲ್ಲಿ ಕಲ್ತೇನೆ, ಅಲ್ಲೇ ಕಲಿಸಿದ್ವಿ. ಮೊದಲು ನೌಕರಿನೂ ಅಲ್ಲೇ ಸ್ಟಾರ್ಟ್ ಆಗಿಲ್ಲ. ನಾವು ಹುಟ್ಟೂರಲ್ಲೇ 1ರಿಂದ 7ನೇ ಕಲ್ತೇನೆ. ನೌಕರಿನೂ ಅಲ್ಲೇ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ಗೌರ್ಮೆಂಟ್ ಅಲ್ಲೇ ಕೊಡ್ಬೋದು. ಒಂದು ಭಾಗ್ಯ. ಅದು 18 ಮುಗಿದು 19 ರನ್ನಿಂಗ್ ಇತ್ತು. SSLC ಹೋದ್ಮೇಲೆ TCS ಇಲ್ಲೇ ಬಸವೇಶ್ವರ ಸರ್ ಇದ್ರ ಮಾಡಿದ್ದೆ. ಎಲ್ಲ ಮುಗಿದು 3 ತಿಂಗಳಿಗೆ ನೌಕರಿ ಬಂತು. ಅದು ನಮ್ಮೂರಿಗೆ ಬಂತು. ಅಲ್ಲಿಂದ ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು. 12/9/1984 ನನ್ನ ನೌಕರಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಹಾಗೆ 5 ತಿಂಗಳ ಕಾಂಟ್ರಾಕ್ಟ್ ವಿಸಿಟ್ ಮಾಡಿದ್ದೆ. ಚಿಕ್ಕೋಡಿ ತಾಲೂಕು ಜೋಡಗುಂಡಿಗೆ ಪರ್ಮನೆಂಟ್ ಆಗಿ ಮತ್ತೆ ಸೆಲೆಕ್ಷನ್ ಆಯಿತು. ಅಲ್ಲಿ 5 ವರ್ಷ ಮಾಡಿ ಸುರೇಗೌಡ ಬಂದು ಅಲ್ಲಿ 9 ವರ್ಷ ಮಾಡಿ 22ನೇ ವಯಸ್ಸಿಗೆ ನನ್ನ ಭಾಳ ಸಂಗಾತಿ ರತ್ನ ಬಂದು, ಅದಾದ ನಂತರ ನಾನು PUC ಎಕ್ಸ್ಟರ್ನಲ್ ಕಟ್ಟಿದೆ, BA ಎಕ್ಸ್ಟರ್ನಲ್ ಕಟ್ಟಿದೆ, B.Ed ಎಕ್ಸ್ಟರ್ನಲ್ ಕಟ್ಟಿದೆ, MA ಎಕ್ಸ್ಟರ್ನಲ್ ಕಟ್ಟಿದೆ, M.Ed ಎಕ್ಸ್ಟರ್ನಲ್ ಕಟ್ಟಿದೆ. ಇವೆಲ್ಲವೂ ಕೂಡ PUC, BA, B.Ed, MA, M.Ed ಎಕ್ಸ್ಟರ್ನಲ್ ಮಾಡ್ಕೊಂಡೆ. KES ಪರೀಕ್ಷೆ ಕಟ್ಟಿದೆ, ಕರ್ನಾಟಕ ಎಜುಕೇಷನ್ ಸರ್ವಿಸ್ ಅಂತ. ಅವಾಗ ನಾವು ಸೆಲೆಕ್ಷನ್ ಆಗಿ 1999 ಇಲ್ಕಲ್ ಡೈಟ್ನಲ್ಲಿ ಉಪನ್ಯಾಸಕ. ಆ ಸಂದರ್ಭದೊಳಗೆ 15 ದಿವಸ ಅಲ್ಲಿ ಟ್ರೈನಿಂಗ್ ಇರ್ತಿತ್ತು. ಆ ಹೊತ್ತೊಳಗೆ ಸರ್ ವಿಭಜಿತವಾಗಿರ್ತಕ್ಕಂತಹ ನಮ್ಮ ಬಾಗಲಕೋಟೆಯಲ್ಲಿ ಬಿಜಾಪುರದಿಂದ ಬೇರ್ಪಟ್ಟಿತ್ತು. ಅವಾಗ ಫಸ್ಟ್ DD ಕೈ ಬಳಗಾಮ ಸರ್ ಇದ್ರು. ಅವಾಗ ಟ್ರೈನಿಂಗ್ ಹೋಗಿದ್ದು, ಒಳ್ಳೆ ಟ್ರೈನಿಂಗ್ ಬರ್ತಾರೆ.
ಹಾಗಾಗಿ ಅಲ್ಲಿಂದ ಮತ್ತೆ ಹುಡುಗದ್ದು BEd ಕಲಿ ಪ್ರಿನ್ಸಿಪಲ್ ಅಂತ ಬಂದೆ. ಅಲ್ಲಿಂದ ಇಲ್ಲೇ ಬಾಗಲಕೋಟೆ BRC ಕೋಆರ್ಡಿನೇಟರ್ ಅಂತ ಬಂದೆ. ಮತ್ತೆ ಒಳ್ಳೆ ಇನ್ಕಮ್ ಟ್ಯಾಕ್ಸ್ಗೆ ಲೆಕ್ಚರರ್ ಅದೇ. ಅಲ್ಲಿಂದ ಮುಧೋಳದ BRC ಕೋಆರ್ಡಿನೇಟರ್ ಆದೆ. ಅಲ್ಲಿಂದ ಇಲ್ಲೇ ಬಾಲಿಕೆರ ಸರ್ಕಾರಿ ಪದವಿ ಪೂರ್ವದ ವೈಸ್ ಪ್ರಿನ್ಸಿಪಾಲ್ ಆದೆ. ಅಲ್ಲಿಂದ ಪ್ರಮೋಷನ್ ಆಗಿ ನಾನು ಮತ್ತೆ ರಾಮದುರ್ಗ BU ಆದೆ. ಅಲ್ಲಿಂದ ಬೀಳಿಗೆ BU ಆದೆ. ಅಲ್ಲಿಂದ ಮುದ್ದೇಬೇಳೆ BU ಆದೆ. ಅಲ್ಲಿಂದ ಬಿಜಾಪುರ BU ಮತ್ತು ಅಲ್ಲಿ DYPC ಆದೆ. ಅಲ್ಲಿಂದ ಮತ್ತೆ ಇಲ್ಲಿ ಎಜುಕೇಷನ್ ಆಫೀಸರ್ ಆಗಿ DDPIPC ಬಂದೆ. ಕಳೆದ 4 ತಿಂಗಳ ಏಪ್ರಿಲಿಂದ ಡಿಸೆಂಬರ್ ಆಗಸ್ಟ್ ತನಕ ಹೆಚ್ಚುವರಿ ಚಾರ್ಜ್ ಉಪನಿರ್ದೇಶಕರಾಗಿಯೂ ಕೆಲಸ ಮಾಡಿದೆ. ಅವತ್ತು 3 ಚಾರ್ಜ್ ಮಾಡಿದೆ. ಇಲ್ಲಿ ಡಿಸ್ಟ್ರಿಕ್ಟ್ ಅಡಲ್ಟ್ ಎಜುಕೇಷನ್ ಆಫೀಸರು ಚಾರ್ಜ್ ಮಾಡಿದೆ. ನಮ್ಮ DDPIPCನ ಎಜುಕೇಷನ್ ಆಫೀಸರು ಚಾರ್ಜ್ ಮಾಡಿದೆ. ಹಾಗೂ ನಾವು DDPI ಆಗಿನೂ ಕೂಡ ಕೆಲಸ ಮಾಡಿದೆ. 3 ಚಾರ್ಜ್ ಕೂಡ ಕೆಲಸ ಮಾಡಿದೆ. ಹೀಗೆ ಹಲವಾರು ಕಡೆ ಹಲವಾರು ಕಡೆ ಕೆಲಸ ಮಾಡಿಕೊಂಡು ಇದೇ ಸಂದರ್ಭದೊಳಗೆ ಈಗಲೂ ಕೂಡ ಭಾರತ ಸ್ಕೌಟ್ ಗೈಡ್ಸ್ನ ಜಿಲ್ಲಾ ಮುಖ್ಯ ಆಯುಕ್ತನಾಗಿ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ ಆಗಿ ನಾನು ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದೇನೆ. ಅದಕ್ಕೆ ನಿವೃತ್ತಿ ಇರುವುದಿಲ್ಲ, ಅದು ಪ್ರವೃತ್ತಿಯಿಂದ ಆ ಒಂದು ಸಂದರ್ಭದೊಳಗೆ ರಾಜ್ಯಪಾಲರಿಂದ ಪ್ರಶಸ್ತಿ ಕೂಡ ನಮಗಾಯಿತು. ಮೊನ್ನೆ ಅಕ್ಟೋಬರ್ದೊಳಗೆ ರಾಜ್ಯ ಪ್ರಶಸ್ತಿ ಆಯಿತು. ಹಾಗೆಯೇ ದಾವಣಗೆರೆ ಮೊನ್ನೆ ಡಿಸೆಂಬರ್ 27 ರಾಷ್ಟ್ರೀಯ ಪ್ರಶಸ್ತಿ ಕೂಡ ಆಯಿತು. 2005 ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮ್ಯಾನೇಜ್ಮೆಂಟ್ ನ್ಯೂ ಡೆಲ್ಲಿ ಅವರು ಜ್ಯುವೆಲ್ ಆಫ್ ಇಂಡಿಯಾ ಅವಾರ್ಡ್ ಪ್ರಶಸ್ತಿ ಕೊಟ್ಟರು. ಅದೇ 2006 ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಕೌನ್ಸಿಲ್ ಅವರು ನ್ಯೂ ಡೆಲ್ಲಿಯಿಂದ ಮದರ್ ತೆರೇಸಾ ಅವಾರ್ಡ್ ಕೊಟ್ಟರು. ಹೀಗೆ ಹಲವಾರು ಇದನ್ನು ಕೂಡ ಪ್ರಶಸ್ತಿ ಪಡಲಿಕ್ಕೆ ಈ ಕ್ಷೇತ್ರದೊಳಗೆ ಕೆಲಸ ಮಾಡಿದ್ದು ಗುರುತಿಸಿ ನಮಗೆ ಹಲವಾರು ಪ್ರಶಸ್ತಿ ಕೊಟ್ಟರು. 2006 ಡಿಸೆಂಬರ್ 24 ಬಳ್ಳಾರಿ ಒಳಗೆ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೆದಿತ್ತು. ಅಲ್ಲಿ ನಾನು ಕುಸ್ತಿಯೊಳಗೆ ಪಾಲ್ಗೊಂಡೆ. ಒಬ್ಬನು ಎನ್ ಮಹೇಶ್ ಅಂತ ಕೆಲಸ 2 ಸಲ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ಬಂದು ರಾಷ್ಟ್ರ ಮಟ್ಟದೊಳಗೆ ಆಡಿದ್ದ. ಇನ್ನು ಹ್ಯಾಟ್ರಿಕ್ ಆಗೋದಿತ್ತು. ಅವ್ನು ಭಾರಿ ರೆಸ್ಲರ್ ಮತ್ತು ವೇಟ್ ಲಿಫ್ಟರ್. ಹಾಗಾಗಿ ಅವನು ಕೂಡ ಕುಸ್ತಿ ಹಿಡಿಬೇಕು ಅಂತ ನನಗೆ ಮನಸ್ಸು ಆಯಿತು. ಆ ಒಂದು ಸಂದರ್ಭದೊಳಗೆ 135 ಕಿಲೋ, ನಾನು 87 ಕಿಲೋ ಇದ್ದೆ. 87 135 ಕಿಲೋ. ಅವ್ನು 2 ಸಲ ಕರ್ನಾಟಕ ಬಂದಿದ್ದ. ಆದ್ರೆ ಅವನ್ನ ಹಿಡಿಯೋದಕ್ಕೆ ಎಲ್ಲರೂ ಬೇಡ ಅಂತ ನಮ್ಮ ಬಾಗಲಕೋಟೆಯವರು. ಇಲ್ಲ, ನಾನು ಬಿದ್ದರು 2ನೇ ನಂಬರ್ ಇರ್ತೀನಿ, ಬಾಂದ್ರ 1ನೇ ನಂಬರ್ ಇರ್ತೀನಿ, ಅವನು ಕೂಡ ಹೇಳಿ ಅವನಿಗೆ ಅದು ಯಾಕೆ ಬಂದ್ರೆ ಮುಖ ನೋಡಿದ್ರೆ ಬಂದವರು ಅವರು ನಾನು ಒಂದೇ KG ಒಳಗಿದ್ವಿ, 85 to 87. ಹಾಗಾಗಿ ಒಬ್ಬರಲ್ಲಿ ಆಡಬೇಕಾಗಿತ್ತು. ಅದಕ್ಕೆ ಅವ ಅಲ್ಲಿ ಹೋಗಕ್ಕಿಲ್ಲ ಅಂದ್ರೆ ಅವನ 85 to 87 ಆಗ್ತಾನಂತ ಅವ್ನು ಇಲ್ಲಿ ಆಡಿದ. ನಾನು 100+ನಾಗ ಅಲ್ಲಿ ಆಡಿದೆ. ಅವನ್ನ ಚಿತ್ರ ಬರೋದು ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ಬಂದು ಚಿನ್ನದ ಬದುಕೊಂಡು ಮುಂದೆ ಜಾರ್ಖಂಡ್ ಹೋಗ್ಬೇಕಾಗಿತ್ತು ರಾಷ್ಟ್ರ ಮಟ್ಟ. ಅದು ಆಕ್ಸಿಡೆಂಟ್ ಆಗಿ ಇದು ಆಯಿತು, ತೊಂದರೆ ಆಯಿತು, ಹೆಡ್ ಇಂಜುರಿ ಆಯಿತು. ಹೀಗಾಗಿ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಆದರೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ನನ್ನ ಪ್ರಯಾಣದಲ್ಲಿ ಈ ರೀತಿಯಾಗಿ ಬಂದಿದ್ದೀವಿ. ಒಟ್ಟಾರೆಯಾಗಿ ಇನ್ನೂ ಪಂಚಾಕ್ಷರಿ ಗವಾಯಿ ನಾಟ್ಯ ಸಂಘ ಅಂತ ಕೇಳಿರ್ಬೋದು. ಆ ಪಂಚಾಕ್ಷರಿ ಗವಾಯಿ ನಾಟ್ಯ ಸಂಘ ಒಂದು ಸುರೇಮನ್ ಬಂದಿತ್ತು. ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ. ವಿಲನ್ ಹುಡುಗನವನು ಎದಕ್ಕೆ ಹೋಗ್ಬಿಟ್ಟು ಅವ್ರ ಅಪ್ಪ ತೀರ್ಕೊಂಡು ಹೋಗ್ಬಿಟ್ಟ. ಅವ ಯಾರು ಮಾಡೋದು ಅಂತ ಅನ್ನೋ ಸಂದರ್ಭದೊಳಗೆ ಮುರುಳಿ ಅಂತ ಕೆಲಸ ಕೊಟ್ಕೊಳ್ಳೋದು ಅವನೇ ಹೆಲ್ಪಾಟ್ ಮಾಡ್ತಿದ್ದ. ಅಲ್ಲೆಲ್ಲ ಹೆಲ್ಪಾಟು ತನ್ನ ಮಕ್ಕಳೇ ಮಾಡ್ತಾರೆ. ಅಲ್ಲಿ ಮತ್ತು ಪಂಚಾಯತ್ ಗವಾಯಿ ನಾಟದ ಎಲ್ಲ ಹಣ ಏನು ಉಳಿತದಲ್ಲ ಅದೆಲ್ಲೂ ಅಂಧರ ಸ್ಯಾರಿಗೆ ಹೋಗ್ತದೆ, ಕುರುಡರ ಸ್ಯಾರಿಗೆ ಹೋಗ್ತದೆ ಅದೆಲ್ಲ. ಅದಕ್ಕೆ ಅಲ್ಲಿ ನಾನು ಕೂಡ ಒಂದು ನಾನು ಸೇವೆ ಮಾಡಬೇಕು ಅಂತ ಬಯಸಿ ಆ ಪಾತ್ರವನ್ನು ಅವನಿಂದ ಎಲ್ಲ ಹೇಳಿಸ್ಕೊಂಡು ಒಮ್ಮೆನೇ ಸ್ಟೇಜ್ ಹತ್ತಿದೆ. ಅವತ್ತು ಸ್ಟೇಜ್ ಹತ್ತಿ ಚೆನ್ನಾಗಿ ನಾಟಕ ಮಾಡಿದಾಗ ವಿಲನ್ಗಳು ಮಾಡಿದಾಗ ನಾನು ಮಾಸ್ತರ್ ಅಂತ ಆ ಊರಿನವರಿಗೆ ಯಾರು ತಿಳಿಲಿಲ್ಲ. ಅವಾಗ ನಿನ್ನೆ ಒಂದಿದ್ದ ಇವು ಭಾಳ ಚಾರ್ಜ್ ಮಾಡಿದ್ರು ನೋಡುತ್ತೆ ಕೆಲಸ. ಅದು ಮುಂದೆ ಎಲ್ಲಿಗೆ ಹೋಯ್ತು ಅಂತಂದ್ರೆ ಮುರಳಿಯವರು ಮಾವು ಸುಗ್ನಾಡಿಯವರು ಸಿನಿಮಾ ಇದು ಡೈರೆಕ್ಟರ್ ಇದ್ರು, ಪ್ರೊಡ್ಯೂಸರ್ ಇದ್ರು. ಸುಗ್ನಾಡಿ ಅಂತ ಕೆಲಸ ಕರಡಿಮಟ್ಟಿ ಸ್ಟೇಷನ್ ಮಾಸ್ಟರ್ ಸಿನಿಮಾ ಮಾಡಿದ್ರು. ಅದಕ್ಕೆ ನಾನು ರೆಫರ್ ಮಾಡಿದ್ರು. ನಾನು ಕೂಡ ಹೋದೆ. ಒಬ್ಬರೊಳಗೆ ನಾನು ಪಾತ್ರ ಮುಗಿದ್ಬಿಟ್ಟಿತ್ತು. ಮುಂದೆ ಮತ್ತೊಂದು ಪಾತ್ರ ಕೊಟ್ಟರು. ಹಂಗೆ ದೊಡ್ಡಣ್ಣ ನಾವು ಒಂದೇ ರೂಮಿಗೆ ಇದ್ದೀವಿ. ಶ್ರುತಿ ಅಭಿಜಿತ್ ಇದು ನಡೆದಿತ್ತು. ಸ್ವಲ್ಪ 3-4 ದಿವಸ ಅಲ್ಲಿ ಕಾಯ್ದೆ ನಾನು ಪಾತ್ರ ಬರಲೇ ಮತ್ತೊಂದು ಪಾತ್ರ. ಅಷ್ಟೊತ್ತಿಗೆ ಇಲ್ಲಿಗೆ ಹ್ಯಾಂಡ್ಲೂಮ್ ಮತ್ತು ಪವರ್ ಗಡಿಗೆ ಹಾಕಿದ್ರು. ಅದು ಇಲ್ಲಿಗೆ ಹೋಗ್ಬೇಕಾಯ್ತು. ನಮ್ಮ ಸೂರ್ಯಗಳನ್ನು ವಾಪಸ್ ಬಂದ ಮನೆಗೆ ಹೋಗಲೇ ಇಲ್ಲ. ಬಣ್ಣದ ಬದುಕಿಗೆ ಹೋಗಲೇ ಇಲ್ಲ. ನಮ್ಮ ಕರೆದು ದಲೆಯರ ಕೂರು ಅಂತ ಕೆಲಸ ಕೊಪ್ಪಳದೊಳಗೆ ಶೂಟಿಂಗ್ ನಡೀತು. ಅಂದರೆ ಹೃದಯದ ಅಂತೇಳಿ ಲಂಬಾಡಿ ಚಿತ್ರ, ಅದಕ್ಕೂ ಹೋಗಲಿಲ್ಲ. ಮತ್ತು ಗೌಡನ್ ಪಾತ್ರದ ಧಾರಾವಾಹಿಗಳು ಕೇಳಿದ್ರು, ಅಲ್ಲಿ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? KES ಪರೀಕ್ಷೆ ಬಿಟ್ಟಿದೆ. ಆ KES ಓದಬೇಕಾಗಿತ್ತು.
ಕರ್ನಾಟಕ ಎಜುಕೇಷನ್ ಸರ್ವಿಸ್ ಪರೀಕ್ಷೆ, ಯಾಕಂದ್ರೆ ಭಾಳಷ್ಟು ಜನ ಕಟ್ಟಿರ್ತಾರೆ ಇಡೀ ರಾಜ್ಯಾದ್ಯಂತ. ಅದ್ರ ಸೆಲೆಕ್ಷನ್ ಆಗಬೇಕು ಅಂತ ಓದಿದ್ದಕ್ಕೂ ಆತ್ಮಾನಂದ ಶಿವಾನಂದ ಅರ್ಜುನವರ ಆಶೀರ್ವಾದದಿಂದ ಈ ಒಂದು ಆಧ್ಯಾತ್ಮದಲ್ಲಿ ಇರುವಾಗ ಈ ಒಂದು KS ಇದು ಬರಲಿಕ್ಕೆ ಅನುಕೂಲಾಯಿತು. ಇಂಥ ಸಂದರ್ಭದೊಳಗೆ 41 ವರ್ಷ 3 ತಿಂಗಳ 20 ದಿವಸ ಇಲಾಖೆಗೆ ನಾನು ಒಂದು ನಿಮಿಷವೂ ಕೂಡ ವೇಸ್ಟ್ ಮಾಡುವಂತೆ ದುಡಿದಿದೆ. ಆ ಸಂದರ್ಭದಲ್ಲಿ ಇಲ್ಲಿ ಬರಲಿಕ್ಕೆ ಆಗಿರಲಿಲ್ಲ. ಆದರೆ ನಾನು ನನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕತೆ ಅದನ್ನು ಹಸಿರಾಗಿ ಬೆಳೆಸ್ಕೊಂಡು ಬಂದಿದ್ದೀನಿ. ಆ ಕಾರಣಕ್ಕಾಗಿ ಇವತ್ತು ಮಲ್ಲಪ್ಪನವರು ನಾನು ಹೇಳಿದ್ರು ಬರಬೇಕು ನಿಮಗೆ ಅಂತ. ನಮ್ಮ ಬಳಗ ಕೂಡ ನಾವು ಬರಲೇಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಬಯಸೋದು ಏನು ಅಂತಂದ್ರೆ ಈ ಆತ್ಮ ಸಂತೋಷವಾಗಿರ್ಬೇಕಂತ. ಆತ್ಮ ಸಂತೋಷ ಯಾವಾಗಿರ್ತದಂದ್ರೆ ಪರಮಾತ್ಮನ ಹತ್ತಿರ ಇದ್ರೆ ಮಾತ್ರ ಸಾಧ್ಯ ಐತಿ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ ಅಂತ. ಈ ಒಂದು ಗಡಿಗೆ ಇರ್ತದೆ, ಆ ಗಡಿಗೆ ಒಳಗೆ ನೀರು ಇರ್ತದೆ, ನೀರು ಕಾಣಿಸ್ತದೆ. ಆ ನೀರನ್ನು ಚೆಲ್ಲಿದ್ರೆ ಒಳಗೆ ಏನೈತಿ ಕಾಣದೇ ಇಲ್ಲ. ಆದ್ರೆ ಗಡಿಗೆ ಒಳಗೆ ಆತ್ಮ ನೀರು ಅದ, ನೀರು ಚೆಲ್ಲಿದ್ರೆ ಗಾಳಿ ಅದ. ಒಳಗೂ ಗಾಳಿ ಅದ, ಹೊರಗೂ ಗಾಳಿ ಅದ. ಹೊರಗಿನ ಗಾಳಿ ಕಾಣೋದಿಲ್ಲ, ಬಟ್ ಒಳಗಿನ ಗಾಳಿನೂ ಕಾಣೋದಿಲ್ಲ. ಆ ಎರಡರ ಗಾಳಿಯ ಮಧ್ಯದಲ್ಲಿರ್ತಕ್ಕಂಥ ಗಡಿಗೆ ಕಾಣ್ತಿರ್ತದೆ ಅಷ್ಟೇ. ಆ ಗಡಿಗೆ ಒಡೆದು ಬಿಟ್ರೆ ಆ ಒಳಗಿನ ಗಾಳಿ ಹೊರಗಿನ ಗಾಳಿಯಲ್ಲಿ ಹೇಗೆ ಲೀನ್ ಆಗ್ತದೋ ಹಾಗೆ ಈ ಆತ್ಮ ಈ ಪರಮಾತ್ಮನಲ್ಲಿ ಲೀನ್ ಆಗುವ ತನಕ ಕೂಡ ಅದು ತಡಕಾಗ್ತಿರ್ತದೆ. ನಾನು ಅಲ್ಲಿ ಪರಮಾತ್ಮನ ಹತ್ರ ಹೋಗ್ಬೇಕು ಅಂತ. ಅದಕ್ಕಾಗಿ ನಮ್ಮ ಬಾಬಾರವರು ಆ ಪರಮಾತ್ಮನ ರೂಪದೊಳಗಿದ್ದಾರೆ, ನಾವೆಲ್ಲರೂ ಆತ್ಮ ರೂಪದೊಳಗಿದ್ದೀವಿ. ನಾವೆಲ್ಲರೂ ಆ ಪರಮಾತ್ಮನ ಸೇರಬೇಕಾದ್ರೆ ಅವರು ಕೂಡ ನಮ್ಮನ್ನು ತನ್ನ ಜೊತೆಗೆ ಕರ್ಕೊಂಡು ಹೋಗುವವರು. ಅದಕ್ಕೆ ನಾವು ಅವರು ಕೂಡಲೇ ನೀವೆಲ್ಲರೂ ಕೂಡ ಒಂದೇ ಪಥದಲ್ಲಿ ಸಾಗಬೇಕಾಗಿದೆ. ಇಂಥ ಒಂದು ಸತ್ಸಂಗದ ಹಾದಿಯಲ್ಲಿ ನನಗೂ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರತ್ನಪ್ಪನವರಿಗೂ ಮತ್ತು ವೇದಿಕೆ ಮೇಲೆ ಎಲ್ಲರಿಗೂ ಮಲ್ಲಪ್ಪನವರು ಕರ್ಕೊಂಡು ಬಂದಿದ್ದಾರೆ. ಇನ್ನು ಕರ್ಕೊಂಡು ಹೋಗ್ತಾರಂತ ಕೆಲಸ ವಹಿಸಿ ನಾವು ಮೌಂಟ್ ಅಬುಕ್ ಫಸ್ಟ್ಗೆ ಒಂದೇ ದಿವಸ ಮೌಂಟ್ ಅಬುಕ್ ಹೋಗಿದ್ದೀವಿ. ಗಂಡ ಹೆಂಡತಿ ಬರಲಿಕ್ಕೆ ನಾವು ನಿಮ್ಮ ಜೊತೆ ಬರಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಇದು ಒಳ್ಳೆಯ ಹಾದಿ, ಒಳ್ಳೆಯವರು. ಅದೇ ಸಜ್ಜನರ ಸಂಘವುದು ಹೆಜ್ಜೆಯೂ ಸರಿದಂತೆ ದುರ್ಜನರ ಸಂಘವುದು ಪಕ್ಷದಾದ ದಿನಂಕಿಗೂ ಸರ್ವಜ್ಞಂತೆ ಆಗ್ತಿದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಸಜ್ಜನರ ಸಂಘದಲ್ಲಿರೋಣ, ಸತ್ಸಂಗದಲ್ಲಿರೋಣ, ಒಳ್ಳೆಯವರಾಗೋಣ ಅಂತಕ್ಕಂಥ ನಿಟ್ಟಿನೊಳಗೆ ನಾವು ಇಲ್ಲಿ ಬಂದಿದ್ದೇವೆ. ಇವೆಲ್ಲ ನಾ ಈಗ LKG ಸೇರಿ ಇವೆಲ್ಲ ಈಗಾಗ PhD ಮಾಡಿದ್ರಾಗ ಅದಕ್ಕೆ ನಿಮ್ಮ ಜೊತೆಗೆ ಸೇರಿ ನಾನು ನಿಮ್ಮ ಜೊತೆಗೆ ಬಂದು ಸೇರ್ಕೋತೀನಿ ಅಂತ ಭಾವಿಸಿ ಆದಷ್ಟು ಶೀಘ್ರವೇ ನಿಮ್ಮ ಜೊತೆಗೆ ನಾನೆಲ್ಲರೂ ಕೂಡ ಬಂದು ಈ ಒಂದು ಆಧ್ಯಾತ್ಮದ ರುಚಿಯನ್ನು ಅನುಭವಿಸೋಣ. ಆಗ ಅಕ್ಕವ್ರು ಹೇಳುವಾಗ ಸಂತೋಷ ಆಗ್ತಕ್ಕಂಥ ಸಂತೋಷ ಅನ್ನೋದು ಸಿಕ್ಕಲ್ಲಿ ಸಿಗುವುದಿಲ್ಲ. ಒಂದು ಆತ್ಮಾನಂದ ಅಜ್ಜವರು ಗದಗಿನ ಶಿವಾನಂದ ಮಹಾಸ್ವಾಮಿಗಳ ಮಗ ಆತ್ಮಾನಂದ ಅಜ್ಜವರು ಬಹಳ ಲಾಲ್ ಬಹದ್ದೂರ್ ಶಾಸ್ತ್ರಿ ರೂಮೇಟು ಕೂಡ ಬನಾರಸ್ನಲ್ಲಿ. ಅಂತಹ ಮಹಾನ್ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಆಧ್ಯಾತ್ಮ ಜೀವಿಗಳು ಒಮ್ಮೆ ಭಾಷಣದಲ್ಲಿ ಹೇಳ್ತಾರೆ, ಯೂನಿವರ್ಸಿಟಿಗಳು ಇಲ್ಲೆಲ್ಲ ವಿಜ್ಞಾನಿಗಳು ಸೇರಿದ್ದೀರಿ, ಎಲ್ಲರೂ ಜ್ಞಾನಿಗಳು ಸೇರಿದ್ದೀರಿ. ನನಗೆ ನನ್ನ ಆಸ್ತಿನೇ ನಿಮ್ಗೆ ಎಲ್ಲರಿಗೂ ಹೆಚ್ಚಿಬಿಡ್ತೀವಿ. ನನಗೆ 1 ಪೌಂಡ್ ಸಂತೋಷ ಹುಡುಕಿ ಕೊಡ್ರಿ, 1 ಪೌಂಡ್ ಸಂಶೋಧನೆ ಮಾಡಿಕೊಡ್ರಿ ಅಂತ. ಅವ್ರು ಸಂತೋಷ 1 ಪೌಂಡ್ ಸಂತೋಷನ ಸಂಶೋಧನೆ ಮಾಡಿಕೊಡೋದು ಹೆಂಗೆ? ಅದು ಮಾಡೋಕ್ಕಾಗೋದಿಲ್ಲ. ಅದು ನಮ್ಮಲ್ಲೇ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಸ್ವಸೃತಿಯಾಗಿ ಅನುಭವಿಸ್ಬೇಕಾಗ್ತದೆ. ಆ ಸಂತೋಷನ ನಾವೇ ಕಂಡ್ಕೋಬೇಕಾಗ್ತದೆ. ಆ ಸಂತೋಷಕ್ಕೆ ನಾವೆಲ್ಲರೂ ಕೂಡ ನಮ್ಮದೇ ಆಗಿರ್ತಕ್ಕಂತಹ ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಮ್ಮಲ್ಲೇ ಆನಂದಿಸ್ಬೇಕಾಗ್ತದೆ. ಆ ಆನಂದ ಸಂತೋಷ ಅಂತಕ್ಕಂಥದ್ದು ಸ್ವಯಂ ಸೃಷ್ಟಿಯಾದಾಗ ಮಾತ್ರ ಸಾಧ್ಯದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಅಕ್ಕನವರು ಮತ್ತು ಎಲ್ಲ ಹಿರಿಯರು ತಾವು ಕೂಡ ಸನ್ಮಾನಿಸಿ ನನ್ನ ಗೌರವಿಸಿ ನನ್ನ ನಿವೃತ್ತಿ ಜೀವನಕ್ಕೆ ತಾವು ಹಾರೈಸಿದ್ದೀರಿ. ನನ್ನ ಆಯುರಾರೋಗ್ಯಕ್ಕೆ ತಾವೆಲ್ಲ ಶುಭ ಕೋರಿದ್ದೀರಿ. ಶುಭ ಕೋರಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಾವ ನನ್ನನ್ನು ನೋಡುವಂತೆ ನಿಮ್ಮನ್ನು ನೋಡುವಂತೆ ಎಲ್ಲರಿಗೂ ಕೂಡ ಸುಖಿ ಸಂತೋಷ ಆಯುರಾರೋಗ್ಯ ಶಾಂತಿಯನ್ನು ನೀಡಲಿ, ನೆಮ್ಮದಿಯನ್ನು ನೀಡಲಿ ಅಂತ ಬಯಸ್ತಾ ನಿಮ್ಮ ಶುಭ ಹಾರೈಕೆಗೆ ನಾನು ಚಿರಋಣಿಯಾಗಿರ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದ. ನಿಮ್ಮೆಲ್ಲರ ಪಾದಗಳಿಗೆ ಶರಣರು ಶರಣರು ಶರಣರು. ಓಂ ಧನ್ಯವಾದಗಳು ಅಣ್ಣವರಿಗೆ. ರತ್ನಾಕೂರು ಒಂದೆರಡು ವಿಚಾರಗಳನ್ನ ಹಂಚ್ಕೊಳ್ಬೇಕು. ಓಂ ಶಾಂತಿ. ಸ್ವಾಗತ ಮಾಡ್ತೀನಿ. ಅಣ್ಣವರು ಇಷ್ಟೆಲ್ಲ ತಮ್ಮ ಜೀವನದಲ್ಲಿ ಮುಂದುವರೆದು ಈ ಒಂದು ಹಂತಕ್ಕೆ ಬರಬೇಕು ಅಂತಂದ್ರೆ ಅವರು ಸ್ವಂತ ಏನು ಮಾತಾಡ್ಲಾರ್ದೇನೆ ನೀವು ಅಂದಂಗೆ ಅಂತ ಅವ್ರ ಹೆಜ್ಜೆಗಳಿಗೆ ಹೆಜ್ಜೆ ಇಟ್ಕೊಂಡು ಬಂದಾರೆ ಅಂತ ಅವ್ರು ಇಲ್ಲಿವರೆಗೆ ಬಂದು ತಲುಪಿದ್ದಾರೆ. ಅವರ ಜೀವನ ಸುಂದರ ಸುಖಮಯ ಜೀವನ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಕ್ಕೆ ಅಕ್ಕವ್ರು ಏನಂತಾರೆ ಅಂದರೆ ನೀವು ಅಂದಂಗೆ ಅಂತ ಅವ್ರ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮಾಡಿ ವಿಜಯಕ್ಕವರು ಧನ್ಯವಾದಗಳನ್ನು ಹೇಳಬೇಕು ಕೇಳ್ಕೊಳ್ತೀನಿ.
ಇವತ್ತಿನ ದಿವಸ ಪಾಪ ಹೇಳಿದರು, ನೀವು ಸಂತುಷ್ಟ ಮಣಿಗಳಿದ್ದೀರಿ, ನೀವು ಸಂತುಷ್ಟರಾಗಿರಿ, ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಿರಿ. ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡೋದಕ್ಕೆ ಆಗಿಲ್ಲ ಅಂದರೂ ಕೂಡ ಅವ್ರ ಪ್ರತಿಯಾಗಿ ಶುಭ ಭಾವನೆ ಶುಭಕಾಮನೆಯನ್ನು ಇಡಿರಿ ಅಂತ. ಅದಕ್ಕೆ ಅಣ್ಣವರು ತಮ್ಮ ಜೀವನದಲ್ಲಿ ಈ ಹಂತದವರೆಗೆ ಬಂದು ತಲುಪಬೇಕು ಅಂದರೆ ಶುಭ ಭಾವನೆ ಶುಭಕಾಮನೆಯನ್ನು ಇಟ್ಟಿರುವುದೇ ಆಧಾರ ಅಂತ ಹೇಳ್ತೀನಿ. ವಿಜಯಮಾಲಾ ಮಠಕ್ ಅವರು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ. ಓಂ ಶಾಂತಿ. ನಮ್ಮೆಲ್ಲರ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯವರಾದಂಥ ಶಿವ ತಂದೆಯವರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ವೇದಿಕೆಯ ಮೇಲೆ ಆಸೀನರಾದ ಗಣ್ಯಮಾನ್ಯ ಈ ಶುಭ ಸದ್ಗುರುವಾರದಂದು ಇಲ್ಲಿ ಪ್ರಸ್ತುತ ಇರುವಂತಹ ಎಲ್ಲ ನನ್ನ ದೇವಿ ಸಹೋದರ ಸಹೋದರಿಯರಿಗೆ ನನ್ನ ನಮನಗಳನ್ನು ತಿಳಿಸುತ್ತಾ, ಇಂದು ಈ ಒಂದು ಅದ್ಭುತವಾದಂತಹ ಚೊಕ್ಕದಾದಂತಹ ಕಾರ್ಯಕ್ರಮವನ್ನು ಹೂಡಿಕೊಂಡಂತಹ ನಮ್ಮ ದೇವಿ ಸಹೋದರಿಯಾದ ನಾಗರತ್ನ ಅಕ್ಕನವರಿಗೆ ಮೊದಲು ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನನಗೆ ಈ ಧನ್ಯವಾದಗಳನ್ನ ಹೇಳುವ ಪೂರ್ವದಲ್ಲಿ ನಮ್ಮ ನಾಗರತ್ನ ಅಕ್ಕನವರ ಈ ಇತ್ತೀಚಿನ ಭಾಷಣಗಳಲ್ಲಿ ಯಾಕಂದ್ರೆ ನಾನು ರಿಟೈರ್ಡ್ ಆದ್ಮೇಲೆ ಐ ಆಮ್ ಆಲ್ಸೋ ರಿಟೈರ್ಡ್ ಪ್ರೊಫೆಸರ್ ಅಂಡ್ ಪ್ರಿನ್ಸಿಪಲ್ ಆಫ್ SRM ಕಾಲೇಜ್ ಸರ್. ನೀವು ನಮ್ಮ ಗುಂಪಿಗೆ ಸೇರಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು, ಸ್ವಾಗತ. ಬಹಳ ಖುಷಿ ಅನಿಸ್ತು. ಇಂತಹ ಒಂದು ಸಮಾಜದಲ್ಲಿರುವಂತಹ ಅಮೂಲ್ಯ ರತ್ನಗಳನ್ನ ಆಯ್ಕೆ ಮಾಡಿ ತಂದು ಪರಮಾತ್ಮನ ಕೊರಳ ಹಾರಗಳನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ದೈವಿ ಸಹೋದರರು ಮತ್ತು ನಾಗರತ್ನ ಅಕ್ಕನವರು. ಇಂತಹ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಅವರು ನಿರ್ವಹಿಸ್ತಾ ಇದ್ದಾರೆ. ಇತ್ತೀಚಿನ ಅವರ ಭಾಷಣಗಳು ಬಹಳ ಎಲಿವೇಟೆಡ್ ಸ್ಪೀಚಸ್ ಅಂತ ನಾನು ಗಮನಿಸ್ತಾ ಇದ್ದೇನೆ. ಯಾಕಂದ್ರೆ ಮೊನ್ನೆ ಅವರು ಬೆಳೆಗುಂಡದಲ್ಲಿ ಒಂದು ನವೀನ ಅವರ ಒಂದು ನಮ್ಮನ್ನ ನುಡಿಗಮನ ಕಾರ್ಯಕ್ರಮವನ್ನು ನಾನು ಸೂಕ್ಷ್ಮವಾಗಿ ಅಲ್ಲಿ ಗಮನಿಸಿದಾಗ ಅವರ ಒಂದು ಇತ್ತೀಚಿನ ಮಾತಿನಲ್ಲಿ ಭಾಷಣದಲ್ಲಿ ಅವರ ವಾಣಿಯಲ್ಲಿ ಎಷ್ಟೊಂದು ಪ್ರಬುದ್ಧತೆ ತುಂಬುತ್ತಾ ಇದೆ. ಇಂಥ ಅಕ್ಕನವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೇವೆ. ಅದಕ್ಕೆ ಬಾಬಾರವರಿಗೂ ಧನ್ಯವಾದಗಳು, ನಮಗೂ ಅವರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳು. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಮಿರ್ಜಿ ದಂಪತಿಗಳು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇದು ತಮ್ಮ ಬಹಳ ಒಂದು ಪೂರ್ವಜನ್ಮದ ಪುಣ್ಯದ ಫಲಾಂತನೇ ತಾವು ಭಾವಿಸಬೇಕು. ಯಾಕಂತಂದ್ರೆ ಒಂದು ನಿಮಿಷ ಸಮಯವನ್ನು ತೆಗೆದುಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಧ್ಯಾತ್ಮ ಜಗತ್ತಿನ ಅನರ್ಘ್ಯರತ್ನವಾದಂತಹ ಗುಲ್ಜಾರ್ ದಾದಿಯವರು ಒಂದ್ಸರಿ ಕ್ಲಾಸ್ ಮಾಡುವಾಗ ನಮ್ಮಂತವ್ರೆಲ್ಲ ಕೂತ್ಕೊಂಡವರಲ್ಲಿ ಒಬ್ರು ಕೇಳ್ತಾರೆ ಅವ್ರಿಗೆ, ಆ ಫೋಟೋ ಕೊಯಿ ಅಂತ ಬಾಬಾ ಹೇಳ್ತಾರೆ ದಾದೀಜಿ, ನಮ್ಮಲ್ಲಿ ಏನಂತ ವಿಶೇಷತೆ ಐತಿ, ಬಾಬಾ ನಮಗೆ ಪರಮಾತ್ಮ ಎಷ್ಟು ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ದಾದಿಯವರು ಹೇಳ್ತಾರೆ, ನೀವು ಎಲ್ಲರೂ ಕಣ್ಣಿಗೆ ಕಾಣದಂತ ಅವ್ಯಕ್ತನನ್ನ ಗುರುತಿಸಿದಂತ ಅಮೂಲ್ಯ ಇರ್ತಾರೆ. ಕಣ್ಣಿಗೆ ಕಾಣಲಿಲ್ಲ ಬಾಬಾ, ಹೊರಗಡೆ ಜಗತ್ತ ಹೇಳ್ತಾರೆ ಎಲ್ಲಿದ್ದಾರೆ ತೋರಿಸಲು ನಿಮ್ ಬಾಬಾ ಅಂತ ಹೇಳಿ ತೋರಿಸ್ಕೊಂಡ್ರೆ ಅವ್ರಿಗೆ ಕಣ್ಣಿಗೆ ಕಾಣೋದಿಲ್ಲ. ಗಾಳಿ ಕಣ್ಣಿಗೆ ಕಾಣ್ತಾ ಇಲ್ಲ, ಎಲೆಕ್ಟ್ರಾನಿಕ್ ವೇವ್ಸ್ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೂ ಅವರು ಅದ್ಭುತ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಅವ್ಯಕ್ತನನ್ನು ಗುರುತಿಸಿದಂತಹ ಮಕ್ಕಳು ನಾವು. ಅದಕ್ಕಾಗಿ ಬಾಬಾ ನಮಗೆ ಅಷ್ಟು ಪ್ರೀತಿಯಿಂದ ಮೇಟೆ ಬಚ್ಚೆ ಅಂತ ಕರೀತಾರೆ. ಅಂತಹ ಅಮೂಲ್ಯ ರತ್ನಗಳ ಒಂದು ಸಮುದಾಯವೇ ಇದಾಗಿದೆ. ಇಂತಹ ಒಂದು ಮನೆಯಲ್ಲಿ ಒಳಗಡೆ ಈ ಬಸ್ತಿಯನ್ನು ದಾಟಿ ಒಳಗಡೆ ಬರಬೇಕಾದ್ರೆ ನಮ್ಮ ಪೂರ್ವಜನರ ಪುಣ್ಯ ಇರ್ತಾ ಇರೋದ್ರಿಂದ ಅದು ಸಾಮಾನ್ಯ ಮಾತಲ್ಲ. ಅಂತಹ ಹಸ್ತಗಳನ್ನ ತಾವು ದಾಟಿ ಒಳಗೆ ಬಂದಿದ್ದೀರಿ. ತಮ್ಮ ಆಧ್ಯಾತ್ಮಿಕ ಪಯಣ ಯಶಸ್ವಿಯಾಗಲಿ, ಸಫಲವಾಗಲಿ. ತಾವು ಸಹಿತ ದಿನನಿತ್ಯವೂ ಪರಮಾತ್ಮನ ಒಂದು ಅಮೂಲ್ಯ ಆ ವಾಣಿಯನ್ನು ಕೇಳ್ತಾ ತಮ್ಮ ಜೀವನವನ್ನ ಸಫಲ ಮಾಡ್ಕೊಳ್ಳಿ ಅಂತ ನಾನು ಹಾರೈಸ್ತೇನೆ. ಅವರ ಜೀವನ ಸಫಲವಾಗಿ ಇಬ್ಬರು ದಂಪತಿಗಳು ಲಕ್ಷ್ಮೀನಾರಾಯಣರ ಸ್ವರೂಪರಾಗಿ ಎಲ್ಲರಿಗೂ ಮಾಡೆಲ್ ಆಗಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಗಣ್ಯರಿರುವಂತ ಎಲ್ಲ ಇತರ ನಮ್ಮ ದೈವಿ ಸಹೋದರ ಬಸಾಪುರ ಅಣ್ಣನವರಿಗೆ ಹಾಗೂ ಬಳ್ಳಾರಿ ಅಣ್ಣನವರು ಹಾಗೂ ಬೆಟ್ಟೂರು ಅಣ್ಣನವರು ಹಾಗೂ ಉಮೇಶ್ ಅಣ್ಣನವರಿಗೆ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಯವರೆಗೆ ಬಹಳಷ್ಟು ತಾಳ್ಮೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ನನ್ನ ದೈವಿ ಸಹೋದರ ಸಹೋದರರಿಗೆ ವಂದಿಸುತ್ತಾ ನನ್ನ ಧನ್ಯವಾದಗಳನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ. ಓಂ ಶಾಂತಿ.
ಧನ್ಯವಾದಗಳು ವಿಜಯಮಾಲಾ ಅವರಿಗೆ. ಈಗ 2 ನಿಮಿಷ